ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋ ಮಾಡ್ತಿರುವಂಥ ಉದ್ದೇಶ ನಿಂಬೆ ಗಿಡದ ಪಾರ್ಟ್ 2 ವಿಡಿಯೋನ ಇವತ್ತು ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ, ಈ ಒಂದು ಗಿಡ ಯಾವ ತಳಿ ಅಂತ ನೀವು ಹೇಳೇ ಇಲ್ಲ, ಜೊತೆಗೆ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರನ ಕೊಡಬೇಕು ಅಂತ ಅನ್ನೋದು ಕೂಡ ಹೇಳಿಲ್ಲ ನೀವು ಅಂತ ಇನ್ನೊಂದು ವಿಡಿಯೋ ಮಾಡಿ ಅಂತ ನನಗೆ ಕಮೆಂಟ್ ಮಾಡ್ತಾಯಿದ್ರಿ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಅದನ್ನು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕು, ಶೇರು, ಕಮೆಂಟು ಮಾಡಿ. ಇನ್ನೂ ಇಷ್ಟ ಆಯಿತು ಅಂತಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲನೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಅದ್ರ ಜೊತೆಗೆ ಇನ್ನೊಂದು ವಿಷಯನ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ನಾನು ಇವತ್ತು. ಹಂಗಾಗಿ ಅದೇನಪ್ಪ ಅಂದರೆ, ಕೆಲವೊಂದಷ್ಟು ಜನ ಬ್ಯಾಡ್ ಕಮೆಂಟ್ ಆಗ್ತಿದ್ದೀರಾ. ಅದು ಯಾಕೆ ಅಂತ ಗೊತ್ತಿಲ್ಲ, ನಿಮಗೇನು ನನ್ನ ವಿಡಿಯೋದಲ್ಲಿ ಏನು ಸಮಸ್ಯೆ ಆಗ್ತಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಏನೇನೋ ಸುಮ್ಮನೆ ಬಂದು ಒಂದು 3 ಜನ ಬೇಡದಿರುವಂಥ ಕಮೆಂಟ್ಗಳನ್ನ ಆಗ್ತಾಯಿದ್ದೀರಾ. ಆದರೆ ನಾನು ಆ ಕಮೆಂಟ್ಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳೋವಂಥವಳಲ್ಲ. ಯಾಕೆ ಅಂತಂದರೆ, ತಲೆ ಕೆಡಿಸ್ಕೊಳ್ಳಂಗಿದ್ರೆ ಈ ಥರ ವಿಡಿಯೋ ಮಾಡೋಕ್ಕೆ ಬರ್ತಾನೇ ಇರಲಿಲ್ಲ ನಾನು. ನಿಮ್ಮ ಕಮೆಂಟು, ನೀವು 3 ಜನ ಆ ಥರ ಕಮೆಂಟ್ ಹಾಕೋದ್ರಿಂದ ನನಗೇನೂ ಆಗೋದಿಲ್ಲ. ಅದ್ರ ಜೊತೆಗೆ ತುಂಬ ಜನ ಒಳ್ಳೆ ಕಮೆಂಟ್ಸ್ಗಳು ಆಗ್ತಿದ್ದಾರೆ, ಜೊತೆಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅದಷ್ಟೇ ಸಾಕು ನನಗೆ. ಪ್ರೀತಿ ಕೊಡೋರು ತುಂಬ ಜನ ಇರುವಾಗ ಈ ಥರ ಬೇಡದೇ ಇರುವಂಥ ಕಮೆಂಟ್ ಹಾಕೋರು ಒಬ್ಬರು ಇದ್ದರೆ ತಲೆ ಕೆಡಿಸ್ಕೊಳ್ಳೋಕ್ಕಾಗತ್ತಾ? ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ತುಂಬ ಜನ ಕೇಳ್ತಿದ್ದಂಥದ್ದು ಏನು ಅಂತಂದರೆ, ಇದು ಯಾವ ತಳಿ ಲೆಮನ್ ಗಿಡ ಅಂತ ನಂಗೆ ಕೇಳ್ತಾಯಿದ್ರಿ. ಇದು ನಾನು ನರ್ಸರಿಲಿ ತೊಗೊಂಬಂದು 1.5 ವರ್ಷ ಆಗ್ತಾಯಿದೆ. ಹಂಗಾಗಿ ನನಗೆ ಇದು ಅವ್ರು ನಂಗೆ ಹೇಳಿದ್ದು ಆಲ್ ಟೈಮ್ ಲೆಮನ್ ಅಂತ ಹೇಳಿದ್ದು ಅಷ್ಟೇ ನೆನಪಿರೋದು ನನಗೆ. ಜೊತೆಗೆ ನೆಕ್ಸ್ಟು ನಾನು ನರ್ಸರಿಗೆ ಹೋದಾಗ ಇದು ಯಾವ ಒಂದು ಜಾತಿಯ ಅಂದರೆ ತಳಿ ಗಿಡ ಇದು ಅಂತ ನನಗೆ ನಾನು ಕೇಳ್ತೀನಿ. ಅವರನ್ನು ಕೇಳಿಬಿಟ್ಟು ನೆಕ್ಸ್ಟ್ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ. ಅದ್ರ ಜೊತೆಗೆ ಇದಕ್ಕೆ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರವನ್ನು ಕೊಡಬೇಕು ಅಂತ ನನಗೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಮತ್ತು ನೀರು ಯಾವ ರೀತಿ ಕೊಡೋದು ಅಂತ ಹೇಳಿಲ್ಲ ನೀವು ಅಂತ ನನಗೆ ಹೇಳ್ತಾಯಿದ್ರಿ. ಹಂಗಾಗಿ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಮತ್ತು ಗೊಬ್ಬರನೂ ಕೂಡ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಆಲ್ರೆಡಿ ನಾನು ಈಗಾಗಲೇ ಇದಕ್ಕೆ ಗೊಬ್ಬರನ ಕೊಟ್ಟಿದ್ದೀನಿ. 1 ವಾರ ಆಗಿದೆ. ಗೊಬ್ಬರನ ನಾವು ಯಾವಾಗ ಕೊಡಬೇಕಪ್ಪ ಅಂತಂದರೆ, ಒಂದು ಗಿಡದ ಬೆಳವಣಿಗೆ ಜೊತೆಗೆ ಗಿಡ ಯಾವ ಥರ ಹೆಲ್ದಿಯಾಗಿದೆ ಅದನ್ನು ನೋಡಿಕೊಂಡು ನಾವು ಗಿಡಕ್ಕೆ ಗೊಬ್ಬರವನ್ನು ಕೊಡಬೇಕಾಗತ್ತೆ. ಅಟ್ಲೀಸ್ಟ್ ಒಂದು 20-25 ದಿನನಾದರೂ ಆಗಿರಬೇಕು. ಒಂದು 25 ದಿನಕ್ಕೆ ಆ ರೀತಿಯಾಗಿ ನಾವು ಕೊಡೋದ್ರಿಂದ ತುಂಬ ಚೆನ್ನಾಗಿ ಗಿಡ ಬರುತ್ತೆ. ಜೊತೆಗೆ ಹೂವು ಕಾಯಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೀವಿಲ್ಲಿ ಲೈವಲ್ಲೇ ರಿಸಲ್ಟ್ ನೋಡ್ಬೋದು. ನೀವು ಇಲ್ಲಿ ಯಾವುದೇ ರೀತಿ ಫೇಕ್ ವಿಡಿಯೋಗಳನ್ನ ಮಾಡಿ ಅಥವಾ ಎಡಿಟ್ ಮಾಡಿ ನಾನೇನು ವಿಡಿಯೋಗಳನ್ನು ಶೇರ್ ಮಾಡ್ತಾಯಿಲ್ಲ. ತುಂಬ ಜನ ನನ್ನ ಟೆರೆಸ್ ಗಾರ್ಡನ್ ನೋಡಿ ಇಷ್ಟಪಡ್ತಿದ್ದೀರಾ. ಮತ್ತು ನಿಮ್ಮ ಟೆರೆಸ್ ಗಾರ್ಡನ್ ನೋಡಿ ನಾವು ಶುರು ಮಾಡಿದ್ದೀವಿ ಅಂತ ನನಗೆ ತುಂಬ ಜನ ಕಮೆಂಟ್ಸ್ ಮಾಡ್ತೀರಾ, ಖುಷಿ ಆಗುತ್ತೆ. ಹಂಗಾಗಿ ತುಂಬ ಹಾರ್ವೆಸ್ಟ್ ಮಾಡ್ತೀನಿ. ಹಾರ್ವೆಸ್ಟ್ ವಿಡಿಯೋಗಳನ್ನೂ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಯಾವುದೇ ರೀತಿ ಸುಳ್ಳು ಹೇಳಿ ನಾನು ವಿಡಿಯೋನ ಮಾಡುವಂಥ ಅವಶ್ಯಕತೆ ನನಗಿಲ್ಲ ಸ್ನೇಹಿತರೆ. ನಾವು ಮಾಡುವಂಥ ಕೆಲಸ ಇನ್ನೊಂದಷ್ಟು ಜನಕ್ಕೆ ಖುಷಿ ಕೊಡುತ್ತೆ. ಜೊತೆಗೆ ಅವ್ರಿಗೆ ಅದು ಅವರು ಅಂದರೆ ಆ ಕೆಲಸ ಮಾಡೋದಕ್ಕೆ ಅವ್ರಿಗೂ ಕೂಡ ಸ್ಫೂರ್ತಿ ಬರುತ್ತೆ ಅನ್ನೋದಾದರೆ ಒಳ್ಳೆ ಕೆಲಸ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಅನ್ಕೋತೀನಿ. ಇಲ್ಲಿ ನೋಡ್ಬೋದು. ಜೊತೆಗೆ ಇದಕ್ಕೆ ನೀರು ಯಾವ ರೀತಿ ಕೊಡಬೇಕಪ್ಪ ಅಂತಂದರೆ, 2 ದಿನಕ್ಕೊಂದ್ಸಲ ನಾವು ನೀರನ್ನು ಕೊಡಬೇಕಾಗತ್ತೆ. ಡೈಲಿ ನೀರು ಹಾಕಬಾರ್ದು. ಯಾವುದೇ ಗಿಡಕ್ಕಾದರೂ ಅಷ್ಟೇ 2 ದಿನಕ್ಕೊಂದ್ಸಲ ನಾವು ನೀರನ್ನು ಕೊಡಬೇಕಾಗತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ಜಗ್ಗಲ್ಲಿ ಅಳತೆ ಇಟ್ಕೊಂಡು ನೀರು ಹಾಕ್ತಾರೆ. ಇನ್ನು ಕೆಲವರು ಮಾಮೂಲಿ ಹನಿ ನೀರಾವರಿನೂ ಕೂಡ ಮಾಡ್ಕೊಂಡಿರ್ತಾರೆ. ಅಂದರೆ ಅದೆಲ್ಲ ಹೊಲ ಗದ್ದೆಗಳಲ್ಲಿ ಮಾಡ್ತಾರೆ. ಕೆಲವರು ಟೆರೆಸ್ ಗಾರ್ಡನ್ ಮಾಡಿರೋರು ಕೂಡ ಆ ಒಂದು ಮೆಥಡನ್ನು ಯೂಸ್ ಮಾಡ್ತಾರೆ. ಬಟ್ ನಾನಿಲ್ಲಿ ಮನೇಲೇ ಇರ್ತೀನಿ ಅಲ್ವಾ, ಹಂಗಾಗಿ ಎಲ್ಲಾದರೂ ಹೊರಗಡೆ ಹೋದಾಗ ಒಂದು ಸ್ವಲ್ಪ ನೀರು ಹಾಕೋದಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಬಿಟ್ಟರೆ ಇನ್ನು ಉಳ್ದಂಗೆ ಏನೂ ಆ ರೀತಿ ಸಮಸ್ಯೆ ಆಗೋದಿಲ್ಲ ನನಗೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದರೆ, ಮಾಮೂಲಿ ಮೋಟ್ರ್ ಆನ್ ಮಾಡಿಕೊಂಡು ಪೈಪಲ್ಲೇ ಗಿಡಕ್ಕೆ ಒಂದು ಅಂದಾಜು ಎಷ್ಟು ಕೊಡಬೇಕು ಅಂತ ಅನ್ನೋದು ನನಗೆ ಗೊತ್ತಿರುತ್ತೆ. ಹಂಗಾಗಿ ನಾನು ಆ ಮುಖಾಂತರ ನಾನು ಗಿಡಕ್ಕೆ ನೀರನ್ನ ಕೊಡ್ತಾ ಬರ್ತಾಯಿದ್ದೀನಿ ಸ್ನೇಹಿತರೆ. ಇನ್ನು ನೆಕ್ಸ್ಟು, ಇದು ವಾರಕ್ಕೊಂದ್ಸಲ ನಾವು ಈ ಮಣ್ಣನ್ನು ಲೂಸ್ ಮಾಡಿ ಬಿಡಬೇಕಾಗತ್ತೆ. ಇದು ಫುಲ್ಲು ಯಾಕೆಂದರೆ ಬೇರ್ಗೂ ಕೂಡ ಗಾಳಿ ಅವಶ್ಯಕತೆ ಇರುತ್ತೆ, ಅಂದರೆ ಆಕ್ಸಿಜನ್ ಅವಶ್ಯಕತೆ ಇರುತ್ತೆ. ಹಂಗಾಗಿ ನಾವು ಸುತ್ತ ಇರುವಂಥ ಮಣ್ಣನ್ನು ವಾರಕ್ಕೊಮ್ಮೆನಾದ್ರೂ ನಾವು ಅದನ್ನು ಕೆದಕಿ ಬಿಡುವಂಥ ಕೆಲಸ ನಾವು ಮಾಡಬೇಕು.
ಬನ್ನಿ ಇವಾಗ ನೆಕ್ಸ್ಟು ನಾನು ಇದಕ್ಕೆ ಎಷ್ಟು ಪ್ರಮಾಣದಲ್ಲಿ 20 ಇಂಚ್ ಪಾಟಲ್ಲಿ ಹಾಕಿರುವಂಥ ಗಿಡಕ್ಕೆ ಎಷ್ಟು ಪ್ರಮಾಣದಲ್ಲಿ ನಾನು ಗೊಬ್ಬರನ ಕೊಡ್ತೀನಿ ತೋರಿಸ್ತೀನಿ. ನೋಡ್ತಾ ಇದ್ದೀರಾ ಸ್ನೇಹಿತರೆ ನೀವು, ನಾನಿಲ್ಲಿ ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅಂತ ಅನ್ನುವಂಥದ್ದನ್ನು ಇವಾಗ ತೋರಿಸ್ತಾ ಇದ್ದೀನಿ. ಕಳೆದ ವಿಡಿಯೋದಲ್ಲಿ ಯಾವ ಗೊಬ್ಬರ ಹಾಕ್ಬೋದು ಅಂತ ಅಷ್ಟೇ ನಾನು ಹೇಳಿದ್ದು, ಆದರೆ ಪರ್ಟಿಕ್ಯುಲರಾಗಿ ಇಷ್ಟಿಷ್ಟೇ ಹಾಕಬೇಕು ಅಂತ ನಾನೇನು ಹೇಳಿರಲಿಲ್ಲ. ಈಗ ನಾನಿಲ್ಲಿ ನೋಡ್ಬೋದು, ಇಲ್ಲಿ ನೀವು 20 ಇಂಚ್ ಪಾಟಲ್ಲಿರುವಂಥ ನಿಂಬೆ ಗಿಡಕ್ಕೆ ಇಲ್ಲಿ ನಾನು ಸಾಸಿವೆ ಹಿಂಡಿನ ಒಂದು ದೊಡ್ಡ ಸ್ಪೂನಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ. ಅಂದರೆ ದೊಡ್ಡ ಸ್ಪೂನ್ ಬರುತ್ತೆ ನೋಡಿ, ನಾವು ಖಾರದ ಪುಡಿ ಇದೇನಾದರೂ ಹಾಕೋದಕ್ಕೆ ಇಟ್ಕೊಂಡಿರ್ತೀವಲ್ವ, ಆ ಥರ ದೊಡ್ಡ ಚಮಚದಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಿಂಡಿನ ನಾನು ತಗೊಂಡಿದ್ದೀನಿ. ಅದ್ರ ಜೊತೆಗೆ ಈ ಒಂದು ಗೊಬ್ಬರ ಬಂದು ಇದು ಕೊಟ್ಟಿಗೆ ಗೊಬ್ಬರ ಮತ್ತು ವರ್ಮಿ ಕಂಪೋಸ್ಟ್ ಎರಡನ್ನೂ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಈಗ ನಾನು ಮೊನ್ನೆ ಕೊಟ್ಟಿಗೆ ಗೊಬ್ಬರನ ತರಿಸ್ದೆ, ಹಾಗಾಗಿ ಎರಡನ್ನೂ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ವರ್ಮಿ ಕಂಪೋಸ್ಟ್ ಅಂದರೆ ಒಬ್ರು ಯಾರೋ ಕಮೆಂಟ್ ಮಾಡಿದರು, ವರ್ಮಿ ಕಂಪೋಸ್ಟ್ ಅಂದರೆ ಏನು ಅಂತ. ಅಂದರೆ ತರಕಾರಿ, ಹಣ್ಣು ಈ ಥರ ಸಿಪ್ಪೆಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ವರ್ಮಿ ಕಂಪೋಸ್ಟ್ ಅಂತಾರೆ. ಇದು ಬಂದು ಕೊಟ್ಟಿಗೆ ಗೊಬ್ಬರ, ವರ್ಮಿ ಕಂಪೋಸ್ಟ್ ಎರಡನ್ನೂ ಕೂಡ ನಾನು ಈ ಒಂದು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಇದ್ರ ಒಟ್ಟು ಇದು ಎರಡೆರಡು ಮುಷ್ಟಿಯಷ್ಟು ಅಂದರೆ ಇಡಿಯಷ್ಟು ತಗೊಂಡಿದ್ದೀನಿ. ಹೆಂಗೆ ಹೇಳೋದಪ್ಪ, ಬೊಕ್ಸೆ ಬರುತ್ತಲ್ವ, ಈ ಥರ ಬೊಕ್ಸೆಲಿ ಇದರಲ್ಲಿ ಒಟ್ಟು 3 ಬೊಕ್ಸೆ ತಗೊಂಡಿದ್ದೀನಿ ಎರಡನ್ನೂ. ಅದ್ರ ಜೊತೆಗೆ ಬೇವಿನ ಹಿಂಡಿ ಇದು ಅದೇ ಅದಕ್ಕಿಂತ ಒಂಚೂರು ಜಾಸ್ತಿ ತಗೊಂಡಿದ್ದೀನಿ. 3 ಸ್ಪೂನ್ಗಿಂತ ಇದೊಂದು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಬೇವಿನ ಹಿಂಡಿ ಹಾಕೋದ್ರಿಂದ ಗಿಡಕ್ಕೆ ಕೆಲವೊಂದಷ್ಟು ರೋಗ ಬರೋದನ್ನು ತಡೆಯುತ್ತೆ. ಮಣ್ಣಲ್ಲಿ ಹುಳಗಳಿರ್ತವೆ ನೋಡಿ, ಕೆಲವೊಂದು ಶಂಕ ಹುಳ ಇರ್ಬೋದು, ಅಥವಾ ಒಂಥರ ಇವಾಗ ಯಾವ್ಯಾವ ಹೊಸ ಹುಳಗಳೆಲ್ಲ ಶುರುವಾಗ್ತಿದೆ ಈಗ ಗಿಡಗಳಲ್ಲಿ, ಆ ಥರ ಹುಳಗಳೆಲ್ಲನೂ ಬರೋದನ್ನು ಅವಾಯ್ಡ್ ಮಾಡುತ್ತೆ. ಮಣ್ಣನ್ನು ಫಲವತ್ತತೆಯೂ ಕೂಡ ಕಾಪಾಡ್ಕೊಳ್ಳುತ್ತೆ. ಹಂಗಾಗಿ ನಾನು ಬೇವಿನ ಹಿಂಡಿನ ಸ್ವಲ್ಪ ಜಾಸ್ತಿನೇ ಹಾಕೋತೀನಿ, ಏನು ಪ್ರಾಬ್ಲಮ್ ಏನಾಗಲ್ಲ. ಅನ್ನಂತ ತುಂಬ ಜಾಸ್ತಿ ಹಾಕೋಕ್ಕೆ ಹೋಗ್ಬಾರ್ದು. ಇಲ್ಲಿ ನಾನು ಬೇವಿನ ಹಿಂಡಿನ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ನಾನು ಗಿಡಕ್ಕೆ ಕೊಡುವಂಥದ್ದು. ಇದಿಷ್ಟು ಕೊಡೋದ್ರಿಂದ ಗಿಡ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ. ಆಮೇಲೆ ಏನಪ್ಪ ಅಂತಂದರೆ ಇದನ್ನು ನಾನು ಕಳೆದ ವಿಡಿಯೋದಲ್ಲಿ ಅದನ್ನು ಹೇಳೋದನ್ನು ಪೂರ್ತಿ ಡೀಟೇಲಾಗಿ ಹೇಳೋದನ್ನು ಮರೆತೆ. ಈ ಸಾಸಿವೆ ಹಿಂಡಿನೂ ಮತ್ತು ಬೇವಿನ ಹಿಂಡಿನೂ ನೀರಲ್ಲಿ 2 ದಿನ ನೆನೆಸ್ಬಿಟ್ಟು ನಾವು ಗಿಡಕ್ಕೆ ಕೊಡೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಹಂಗೂ ಕೂಡ ನಾವು ಮಾಡ್ಕೋಬೋದು. ಇವಾಗ ಮಳೆಗಾಲ ಇರೋದ್ರಿಂದ ನಾನು ಡೈರೆಕ್ಟಾಗಿ ಈ ರೀತಿಯೇ ಗೊಬ್ಬರಗಳನ್ನು ಕೊಡ್ತೀನಿ. ಇವಾಗ ನಾನು ಜಾಸ್ತಿ ಲಿಕ್ವಿಡ್ ಇರುವಂಥ ಫರ್ಟಿಲೈಸರ್ಗಳನ್ನು ಇವಾಗ ಕೊಡೋಕ್ಕೆ ಹೋಗೋದಿಲ್ಲ. ಈ ಥರ ಒಣ ಗೊಬ್ಬರಗಳನ್ನು ನಾನು ಗಿಡಗಳಿಗೆ ಕೊಡ್ತೀನಿ ಸ್ನೇಹಿತರೆ. ಹಂಗಾಗಿ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಕಾಯಿ ಹೂವು ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಬರ್ತಿರೋಂಥದ್ದನ್ನು ನೀವು ಸುಮಾರು ಗಿಡಗಳಲ್ಲಿ ನೋಡಿರ್ಬೋದು. ಇದಿಷ್ಟು ಮೆಜರ್ಮೆಂಟು ಇದು ಕೊಡುವಂಥದ್ದು. ಇದರಲ್ಲಿ ಏನು ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಏನು ತೊಂದರೆ ಆಗೋದಿಲ್ಲ. ಗಿಡಕ್ಕೆ ನಾವೆಷ್ಟೇ ಗೊಬ್ಬರ ಕೊಟ್ಟರು ಗಿಡ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಬೇರೆ ಥರದ ಭಯ ಏನೂ ಬೇಕಾಗಿಲ್ಲ. ಇಷ್ಟನ್ನು ನಾವು ಕೊಟ್ಕೋಬೋದು. ಇದ್ರ ಜೊತೆಗೆ ಬೇರೆ ಬೇರೆ ಥರದ ಏನು ಕಿಚನ್ ವೇಸ್ಟೇಜ್ ಎಲ್ಲ ಬರುತ್ತೆ, ಅದನ್ನು ಕೂಡ ನಾವು ಗಿಡದ ಬುಡಕ್ಕೇನೆ ಹಾಕೋಬೋದು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವ ಥರ ಬಳಸ್ತೀನಿ ಅಂತ. ಅದನ್ನು ಕೂಡ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾಯಿದ್ರಿ, ಕಿಚನ್ ವೇಸ್ಟೇಜ್ನ ಹೆಂಗೆ ಬಳಸೋದು ಅಂತ ನನಗೂ ತುಂಬ ಜನ ಕೇಳ್ತಾಯಿದ್ರಿ. ಹಂಗಾಗಿ ನಾನು ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಇದಿಷ್ಟನ್ನು ಮಿಕ್ಸ್ ಮಾಡಿ ನಾನು ಇವಾಗ ಈ ಗಿಡಕ್ಕೆ ಕೊಡೋದಿಲ್ಲ, ಯಾಕೆಂದರೆ ಆಲ್ರೆಡಿ ನಾನು ಈ ಗಿಡಕ್ಕೆ ಕೊಟ್ಟಿರೋದ್ರಿಂದ ಈಗ 1 ವಾರ ಆಗಿದೆಯಲ್ವಾ, ಹಂಗಾಗಿ ನಾನು ಈ ಗಿಡಕ್ಕೆ ನಾನು ಗೊಬ್ಬರನ ಕೊಡೋದಿಲ್ಲ. ಇದನ್ನು ಬೇರೆ ಒಂದು ಗಿಡಕ್ಕೆ ಕೊಡಬೇಕಿತ್ತು. ಹಂಗಾಗಿ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು, ಅದನ್ನು ತೋರಿಸ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಿರುವಂಥದ್ದು ಅಷ್ಟೇ. ಜೊತೆಗೆ ತುಂಬ ಜನ ಕಮೆಂಟ್ಸ್ ಮಾಡಿದ್ರಲ್ವ, ಹಂಗಾಗಿ ನಾನು ಈ ಒಂದು ವಿಡಿಯೋನ ಮಾಡಿರೋದು ಸ್ನೇಹಿತರೆ. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಜೊತೆಗೆ ಹೊಸ್ದಾಗಿ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೆಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ.